ಹಾಯ್ ಫ್ರೆಂಡ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇದ್ಕಿದವರೆಕಾಳು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡೋಣ ಅಂತ ನೋಡೋಣ. ಫ್ರೆಂಡ್ಸ್, ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಬೆಳ್ಳುಳ್ಳಿ 1 ಗೆಡ್ಡೆ, ಶುಂಠಿ 1 ಇಂಚು, ಕೊತ್ತಂಬರಿ ಸ್ವಲ್ಪ, ಚಕ್ಕೆ ಒಂದು ಅರ್ಧ ಇಂಚು, ಲವಂಗ ಒಂದು 3, ಈರುಳ್ಳಿ 2 ಸಣ್ಣದು 2. ಬನ್ನಿ ಇವಾಗ ರುಬ್ಕೊಬರೋಣ ಇದನ್ನು. ಫ್ರೆಂಡ್ಸ್, ಒಂದು ಮಸಾಲೆನ ಈಗ ರುಬ್ಬಾಯಿತು. ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಆ ಮಸಾಲೆಗೆ ಕಾಯಿ, ಒಂದು ಅರ್ಧ ಸ್ಪೂನು ಕಡಲೆ, ಒಂದು ಟೊಮೊಟೊ ಹಣ್ಣು, ಖಾರದ ಪುಡಿ ಮತ್ತು ಧನಿಯಾ ಪುಡಿ 2 ಮಿಕ್ಸ್ ಆಗಿರುವಂಥ ಖಾರದ ಪುಡಿ ಇದು. ಬನ್ನಿ ಇದನ್ನು ರುಬ್ಬೋಣ ಇವಾಗ. ಫ್ರೆಂಡ್ಸ್, ಈಗ 2 ಮಸಾಲೆನೂ ರೆಡಿಯಾಗಿದೆ. ಇದು ನೋಡಿ, ಈ ಮಸಾಲೆ ಮತ್ತು ಈ ಮಸಾಲೆ 2 ಮಸಾಲೆ ರೆಡಿಯಾಗಿದೆ. ಬನ್ನಿ ಈಗ ಒಲೆ ಮೇಲೆ ಈಗ ಒಲೆ ಹಚ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆ ಇಡೋಣ. ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಫ್ರೆಂಡ್ಸ್, ಈಗ ಎಣ್ಣೆ ಬಿಸಿಯಾಗೈತೆ. ಅದಕ್ಕೆ ಈಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೊಳ್ಳೋಣ. ಫ್ರೆಂಡ್ಸ್, ಅದೊಂದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ರಾತ್ರಿಯೇ ನೆನೆಸಿಟ್ಟು ಬೆಳಿಗ್ಗೆ ಫ್ರೆಶ್ ಅವರೆಕಾಳು ಇಟ್ಕಿದ್ದೀವಿ. ಅದನ್ನು ಎಣ್ಣೆ ಒಳಗಡೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆನೇ ಇಟ್ಟಿರೋದು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಶ್ ಕಾಳು. ಒಂದು ಅರ್ಧ kg ಇದೆ ಇದರಲ್ಲಿ ಕಾಳು. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ, ಏಕೆಂದರೆ ಹಸಿ ಕಾಳಾಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ ಇದನ್ನು. ಈಗ ಅದಕ್ಕೇ ಸ್ವಲ್ಪ ಟೊಮೊಟೊ ಹಣ್ಣು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದನ್ನೇ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಈಗ ನೋಡಿ, ಇದು ಫ್ರೈ ಆಗ್ತೈತೆ. ಫ್ರೈ ಆದಮೇಲೆ ಇದು ಮಸಾಲೆ ರುಬ್ಕೊಂಡಿದ್ದೀವಲ್ಲ, ಈರುಳ್ಳಿ, ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಆ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಈ ಥರ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ, ಅಂದರೆ ಎಣ್ಣೆ ಬಿಡಬೇಕು ಇದರಲ್ಲಿ, ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಿಂಗೆ ಅವಾಗವಾಗ ಮಧ್ಯದಲ್ಲಿ ಕೈ ಆಡ್ಕೋಬೇಕು. ಇದು ಜಾಸ್ತಿ ಹೊತ್ತೇನು ಬೇಯಿಸೋಂಗಿಲ್ಲ ಇದನ್ನು. ಇವಾಗ ಖಾರ ಮತ್ತು ಕಾಯಿ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಹಾಕ್ಕೋಬೋದು. ಗಟ್ಟಿ ಬೇಕು ಅಂತ ಹೇಳಿದ್ರೆ ದೋಸೆ, ಚಪಾತಿ, ರೊಟ್ಟಿ ಆ ಥರದಕ್ಕೆಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ನಾನು ಮಾಡ್ತಿರೋದು ಮುದ್ದೆ ಮತ್ತು ರೈಸ್ಗೆ, ಹಾಗಾಗಿ ಸ್ವಲ್ಪ ತೆಳು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡಿ ಕುದೀತಾ ಇದೆ. ಇವಾಗ ನಮಗೆ ಯಾವದಕ್ಕೆ ಬೇಕೋ ಆವದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ರುಬ್ಬಿದ್ವಲ್ಲ ಆ ಜಾರನ್ನ ತೊಳ್ಕೊಂಡು ಆ ತೊಳೆದಿರೋ ನೀರನ್ನು ಇದಕ್ಕೆ ಹಾಕೊಳ್ಳೋಣ. ನಾನಿವಾಗ ಮಾಡ್ತಾಯಿರೋದು ಮುದ್ದೆಗೆ, ಹಾಗಾಗಿ ಸ್ವಲ್ಪ ತೆಳು ಬೇಕು. ನೀವೇನಾದ್ರು ದೋಸೆ, ಚಪಾತಿ, ಇಡ್ಲಿ ಆ ಥರಕ್ಕೇನಾದರೆ ಸ್ವಲ್ಪ ಗಟ್ಟಿ ಬೇಕು. ನೋಡಿ, ನಮಗೆ ಈ ಅದಕ್ಕೆ ಬೇಕು ಮುದ್ದೆಗೆ ಮತ್ತು ರೈಸ್ಗೆ. ಅದಕ್ಕೆ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನು ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಕೈ ಆಡಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಒಂದು 10 ನಿಮಿಷ ಮಳೆ ಬಂದರೆ ಸಾಕು, ಸಾಂಬಾರು ರೆಡಿಯಾಗಿದೆ ಅಂತ. ಫ್ರೆಂಡ್ಸ್, ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಕುದಿ ಬರಲಿ, ಇದನ್ನು ಮುಚ್ಚೋಣ. ಒಂದು 10 ನಿಮಿಷ ಕುದಿ ಬರೋ ಗಂಟ ಮುಚ್ಚೋಣ ಇದನ್ನು. ಫ್ರೆಂಡ್ಸ್, ಬನ್ನಿ ನೋಡಿ, ಇವಾಗ ಕುದೀತೈತೆ. ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಲ್ರೆಡಿ ಕಾಳೆಲ್ಲ ಬೆಂದಿದೆ.
ಇವಾಗ ಮೊಟ್ಟೆ ಹಾಕೋಣ ಇದಕ್ಕೆ. ಈಗ ಇದಕ್ಕೆ ಉರಿನ ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣ ಉರಿ ಮಾಡಿಕೊಂಡು ಈ ಥರ ಬಟ್ಲಲ್ಲಾರು ಹಾಕ್ಬೋದು ನೋಡಿ. ಈ ಥರ ಬಟ್ಲಲ್ಲಿ ಹಾಕಿದ್ರೆ ಒಡ್ಕೊಳ್ಳಲ್ಲ. ನಾನೇನು ಮಾಡ್ತೇನೆ ಫ್ರೆಂಡ್ಸ್. ಇಲ್ಲಾಂದರೆ ಈ ಥರ ಓಪನ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡು ಊರಿನ ಈ ಥರ ಹಾಕಿದ್ರೆ ಮೊಟ್ಟೆ ಹೊಡೆಯಲ್ಲ ಫ್ರೆಂಡ್ಸ್. ಇವಾಗ ನೋಡಿ 6 ಮೊಟ್ಟೆ ಹಾಕಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಬನ್ನಿ ಫೈನಲಾಗಿ ಹೆಂಗೆ ಬಂದಿದೆ ನೋಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನೊಂದು 6 ಮೊಟ್ಟೆ ಹಾಕಿದ್ದೆ, ನೋಡಿ ಎಷ್ಟೆಷ್ಟು ಚೆನ್ನಾಗಿ ಬಂದಿದೆ. ಯಾವ ಮೊಟ್ಟೆನೂ ಒಡೆದಿಲ್ಲ ನೋಡಿ. ನೋಡಿ ತುಂಬ ಚೆನ್ನಾಗಿ ಬಂದೈತೆ. ಫ್ರೆಂಡ್ಸ್ ಬನ್ನಿ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಮೊಟ್ಟೆನೂ ಒಡೆದಿಲ್ಲ ಫ್ರೆಂಡ್ಸ್ ನೋಡಿ. ಈಗ 100% ಪ್ಯೂರ್ ಹೈಲುರಾನಿಕ್ ಆಸಿಡ್ ಇದು ಮಾಯಿಶ್ಚರೈಸ್ ಆಗಿ ತಗೊಳ್ಳಿ. ಶೆಲ್ಕ್ಯಾಟ್ 500 ಇದರಲ್ಲಿದೆ 4 ಗ್ಲಾಸ್ ಹಾಲಿನಷ್ಟು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಇ ಕೂಡ. ಇದು ಎಲುಬು ಮತ್ತು ಹೊಳೆಯುವ ತ್ವಚೆಗಾಗಿ. ನನ್ನ ಹೆಸರು ನಿಶಿ ಪೂಜಾರಿ, ನಾನು ಸಿವಿಲ್ ಇಂಜಿನಿಯರ್. ಸೈಟ್ಗಳಲ್ಲಿ ಧೂಳು ಮತ್ತು ಕೊಳೆ ತ್ವಚೆಯಲ್ಲಿ ದಾಳವಾಗಿ ಪ್ಯಾಚಿ ಹಾಕಿಸುತ್ತೆ. ಅದಕ್ಕೆ ಡವ್ ಇದರ ಕಾಲಾಂಶ ಮಾಯಿಶ್ಚರೈಸಿಂಗ್ ನ್ಯೂಟ್ರಿಯನ್ ಸೀರಮ್ನೊಂದಿಗೆ ಲಭ್ಯ ನೀಡುತ್ತೆ ಪೋಷಣೆಯುಕ್ತ ಹೊಳೆಯುವ ತ್ವಚೆ.